ನಮ್ಮೆಲ್ಲರ ಮನೆಯಲ್ಲೂ ನಮ್ಮ ಅಮ್ಮಂದಿರು ತುಂಬ ವರ್ಷಗಳಿಂದ ತಾನು ಯೂಸ್ ಮಾಡುವಂಥ ವಸ್ತುಗಳ ಮೇಲೆ ಒಂದು ಸ್ಪೆಷಲ್ ಬಾಂಡಿಂಗ್ನ ಬೆಳೆಸ್ಕೊಂಡಿರ್ತಾರೆ. ಅದ್ರ ಜೊತೆ ಮಾತಾಡ್ತಾರೆ, ಒಂಟಿಯಾಗಿದ್ದಾಗ ಎಲ್ಲವನ್ನು ಶೇರ್ ಮಾಡ್ಕೊತಾರೆ. ಇದು ನನ್ನ ಅಮ್ಮನ ಕತೆ. ನನ್ನ ಅಮ್ಮ ಸ್ನೇಹ ಬೆಳೆಸಿಕೊಂಡ ತುರಿ, ಪರಿ ಹಾಗೂ ಲಹರಿಯ ಕತೆ. ಕೈ 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 ಬೆಂಡಾಗ್ತಾ ಇದೆ, ನಿಧಾನಾಗಿ ಎತ್ಕೋ. ಇವತ್ತಿಗೆ 32 ವರ್ಷ ಆಯಿತು ನಿನ್ನ ಜೊತೆ ಬಂದು. ನಿನಗಿನ್ನೂ ನೆನಪಿದ್ಯಾ? ಅದೇ ಮರೆಯೋಕ್ಕಾಗುತ್ತೆ. ಮದುವೆ ಆದಮೇಲೆ ಇಲ್ಲಿಗೆ ಬಂದಾಗ ನಿನ್ನೆ ಫಸ್ಟ್ ಇಲ್ಲಿಗೆ ತಗೊಂಡು ಬಂದಿದ್ದು. ಇನ್ನೆಷ್ಟು ದಿನ ನನ್ನ ಒಡೆದು ಸರಿ ಮಾಡಿ ಯೂಸ್ ಮಾಡ್ತೀಯಾ? ನನಗೂ ವಯಸ್ಸಾಯಿತು, ಇನ್ನು ನನ್ನ ಬಿಟ್ಬಿಡು. ಅದಂಗಾಗುತ್ತೆ. ನನ್ನ ಕಾಲ ಮುಗಿಯೋ ತನಕ ನೀನು ಯಾರಿಗೂ ಬಿಟ್ಕೊಡೋದಿಲ್ಲ. ನನ್ನ ಜೊತೆಲೇ ನೀನು ಇರ್ತೀಯ. ಏನಮ್ಮ ಇವತ್ತಿನ ಸಮಾಚಾರಗಳು? ಏನೂ ಇಲ್ಲ. ಇಷ್ಟೊತ್ತು ತುರಿ ಹತ್ರ ಮಾತಾಡ್ತಾ ಇದ್ದ. ಇವತ್ತಿಗೆ 32 ವರ್ಷ ಆಯಿತು ಅವಳು ನನ್ನ ಜೊತೆಯಲ್ಲಿ ಬಂತು ಅಂತ ನಾನು ಹೇಳಿದೆ. ಆದರೆ ಅವಳು ನೀನು ಹೊಸಬಳ್ಳೆ ನೋಡ್ಕೊಂತ ಹೇಳ್ತಾ ಇದ್ದಾರೆ. ನನಗೆ ತುಂಬ ಬೇಜಾರಾಗೋಯಿತು. ಯಾಕೆಂದರೆ ಇಷ್ಟು ವರ್ಷಗಳಿಂದ ನೀನೆಲ್ಲ ನನ್ನ ಜೊತೆಲಿರೋದಕ್ಕೆ ನಾನು ಅಷ್ಟು ಖುಷಿಯಾಗಿದ್ದೀನಿ. ಈಗ ಅವರು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಸಾಯೋವರೆಗೂ ನೀವು ನನ್ನ ಜೊತೆಲೇ ಇರಬೇಕು. ನಾನು ಸತ್ತ ಮೇಲೆ ಹೆಂಗೆ ನಿಮ್ಮನೆಯಲ್ಲೇ ಕರ್ಕೊಂಡು ಹೋಗ್ತಾರೆ, ಅಷ್ಟು ತನಕ ನಿಮ್ಮ ಜೊತೆಲೇ ಇರಬೇಕು. ಸರಿ ಸರಿ, ಜೊತೆಲೇ ಇರ್ತೀವಿ. ನಾಳೆ ಸ್ವಲ್ಪ ಸ್ನಾನ ಮಾಡಿಸು ನನ್ನನ್ನು. ನೀವೇನು ಕಾಣ್ತಾ ಇದೆಯಾ? ನಾನು ಬ್ಲರ್ ಆಗಿದೆ, ಏನೂ ಕಾಣಿಸ್ತಾ ಇಲ್ಲ. ನನಗೆ ಸ್ವಲ್ಪ ಡ್ರಾಪ್ ಸಾಕು. ಹೌದಾ? ಸರಿ, ತುರಿನೇ ಪರಿನೇ ಸ್ವಲ್ಪ ರೆಡಿ ಮಾಡ್ತೀನಿ. ಹಂಗೆ ನಿನಗೂ ಸ್ವಲ್ಪ ಡ್ರಾಪ್ಸ್ ಹಾಕ್ತೀನಿ.